ಆತ್ಮೀಯ ಸ್ನೇಹಿತರೆ, ಎಲ್ಲರೂ ನೀವು ಕೇಳ್ತಾ ಇದ್ದೀರಾ ಸಿ ಎಸ್ ವಿ ಫೈಲನ್ನು ನಾವು ಹೇಗೆ ಬಲ್ಕ್ ಅಪ್ಲೋಡ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋದಲ್ಲಿ ನಾವು ಸಿ ಎಸ್ ವಿ ಫೈಲನ್ನು ನಾವು ಬಲ್ಕ್ ಅಪ್ಲೋಡ್ ಮಾಡೋಕ್ಕೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಮತ್ತು ಸ್ಟೂಡೆಂಟ್ಸ್ ಡೇಟಾವನ್ನು ನಾವು ಯುಡೈಸ್ ಪ್ಲಸ್ಸಿಂದ ನಾವು ಹೇಗೆ ತಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆತ್ಮೀಯರೇ, ಲಾಗಿನ್ ಆದ ನಂತರ ಸ್ಟಾರ್ಟ್ ಸ್ಕ್ರೀನಿಂಗ್ ಪಾರ್ಟ್ 1 ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಯಾವ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಸ್ಟೂಡೆಂಟ್ಸ್ಗೆ ಹೋದಾಗ, ಆ್ಯಡ್ ಇಂಡಿವಿಜುವಲ್ಗೆ ಹೋದಾಗ ನಾವು ಇಲ್ಲಿ ನೇಮು, ರಿಜಿಸ್ಟ್ರೇಷನ್ ಐ ಡಿ, ಅಪಾರ್ ಐ ಡಿ ಪ್ರತಿಯೊಂದು ನಾವು ಇಂಡಿವಿಜುವಲ್ಗೆ ನಾವು ಎಲ್ಲ ಮಕ್ಕಳದನ್ನು ನಾವು ಆ್ಯಡ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ 1-2 ಮಕ್ಕಳಿರೋದನ್ನು ನಾವು ಬೇಗ ಮಾಡ್ಬೋದು. ತುಂಬ ಮಕ್ಕಳಿದ್ರೆ ನಾವು ಇಲ್ಲಿ ಅಪ್ಲೋಡ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ. ಅದರ ಬದಲಿಗೆ ನಾವು ಇಲ್ಲಿ ಆ್ಯಡ್ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಲ್ಕ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಅಪ್ಲೋಡ್ ಸಿ ಎಸ್ ವಿ ಫೈಲನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದಕ್ಕೆ ನಾವು ಮೊದಲು ಸಿ ಎಸ್ ವಿ ಫೈಲನ್ನು, ಸ್ಟೂಡೆಂಟ್ ಡೀಟೇಲ್ಸನ್ನು ನಾವು ಸಿ ಎಸ್ ವಿ ಫೈಲ್ನಲ್ಲಿ ನಾವು ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ನಾನು ಈ ವಿಡಿಯೋದಲ್ಲಿ ಆ ಫೈಲನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತಾ ಹೋಗ್ತಂತೆ. ಮೊದಲಿಗೆ ನೀವು ಇಲ್ಲಿ ಡೌನ್ಲೋಡ್ ಫೈಲ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇದು ಡೌನ್ಲೋಡ್ ಆಗಿರುತ್ತೆ, ನಿಮ್ಮ ಫೈಲ್ ಮೇಲೆ ಸಿಗುತ್ತೆ. ಇನ್ ಕೇಸ್ ನಿಮಗೆ ಸಿಗ್ಲಿಲ್ಲ ಅಂದ್ರೆ, ಈ ತರ ನಿಮಗೆ ಎರರ್ ಬರ್ತಾ ಇದೆ ಅಂದ್ರೆ, ನೀವು ನನ್ನ ವಿಡಿಯೋ ಲಿಂಕಿಗೆ ಹೋಗ್ಬಹುದು. ನೀವು ನನ್ನ ವಿಡಿಯೋ ಲಿಂಕಿಗೆ ಹೋಗ್ಬಿಟ್ಟು ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಲ್ಲಿ ನೋಡಿ ಮೋರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಟು ಡೌನ್ಲೋಡ್ ದಿ ಬಲ್ಕ್ ಅಪ್ಲೋಡ್ ಕ್ಲಿಕ್ ಹಿಯರ್ ದಿ ಬಿಲೋ ಲಿಂಕ್ ಅಂತ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮಗೆ ನೇರವಾಗಿ ಡ್ರೈವ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಬರ್ಬೋದು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ ಬಂದರೆ ನೀವೇನಾದರೂ ನನ್ನ ವಿಡಿಯೋವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಹಾಗೂ ಡೆಸ್ಕ್ಟಾಪ್ ನೋಟಿಫಿಕೇಶನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ರೆ ಅದರ ಅವಶ್ಯಕತೆ ಇರಲ್ಲ. ಕ್ಲಿಕ್ ಮಾಡಿದ ನಂತರ ಇದು ಫೈಲ್ ಡೌನ್ಲೋಡ್ ಆಗಿರುತ್ತೆ. ನೀವು ನೇರವಾಗಿ ಫೈಲ್ ಮ್ಯಾನೇಜರ್ಗೆ ಹೋದ್ರೆ ಇಲ್ಲಿ ಫೈಲ್ ಮ್ಯಾನೇಜರ್ನಲ್ಲಿ ನೀವು ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಾವು ಸಿ ಎಸ್ ವಿ ಫೈಲ್ ಅನ್ನ ಯಾವ್ದ್ರಲ್ಲಿ ರೆಡಿ ಮಾಡ್ಕೋಬೇಕು ಅಂದ್ರೆ, ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಇಲ್ಲಿ ಗೂಗಲ್ ಶೀಟ್ಸ್ ಅಂತ ನೀವು ಜಸ್ಟ್ ಟೈಪ್ ಮಾಡಿ. ಇಲ್ಲಿ ನಿಮಗೆ ನೋಡ್ಬೋದು ಗೂಗಲ್ ಶೀಟ್ಸ್ ಅಂತ ಇಲ್ಲಿ ಕಾಣಿಸ್ತಿದೆ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಗೂಗಲ್ ಶೀಟ್ಸ್ ಓಪನ್ ಆಗುತ್ತೆ. ಇಲ್ಲಿ ಏನಾದರೂ ಸೈನ್ ಇನ್ ಆಗಿಲ್ಲ ಅಂದ್ರೆ ಯಾವ್ದಾರ ಒಂದು ಇಮೇಲ್ ಕೊಟ್ಟು ಸೈನ್ ಇನ್ ಮಾಡಿ. ನಂತರ ನಾವು ಸಿ ಎಸ್ ವಿ ಫೈಲ್ನ ಆರಾಮಾಗಿ ಸುಲಭವಾಗಿ ಜನರೇಟ್ ಮಾಡಬಹುದು. ಇಲ್ಲಿ ನೋಡಿ ನಾನ್ ಡಾಟ್ ಸಿ ಎಸ್ ವಿ ಅಂತ ನಿಮಗೆ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದನ್ನ ಓಪನ್ ಮಾಡಿಕೊಂಡು ಇಟ್ಕೊಳ್ಳಿ. ನಂತರ ನಾವು ಸ್ಟೂಡೆಂಟ್ಸ್ ಡೀಟೇಲ್ಸ್ ಅನ್ನ ಹೇಗೆ ತೆಗಿಬೇಕು ಅಂದ್ರೆ, ಈಗ ನೀವು ನೇರವಾಗಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ಗೆ ಹೋಗ್ತೀರಾ. ಈಗ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಕಾಮನ್ ಲಾಗಿನ್ ಇದೆ. ಅದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಸಾಮಾನ್ಯವಾಗಿ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತೇವೆ. ಇಲ್ಲಿ ಯುಡೈಸ್ ಪ್ಲಸ್ ಅಂತ ಬ್ರೌಸ್ ಮಾಡ್ಕೊಂಡ್ರೆ ಮೊದಲಿಗೆ ನಮಗೆ ಯುಡೈಸ್ ಪ್ಲಸ್ ಆಪ್ಷನ್ ಸಿಗುತ್ತೆ. ಸೊ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ನೀವು ಇಲ್ಲಿ 3 ಡಾಟ್ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಅನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ನೀವು ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಸ್ಟೇಟ್ ಕೇಳುತ್ತೆ. ಸೊ ಗೋ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಲಾಗಿನ್ ಮಾಡ್ಯೂಲ್ಗೆ ಹೋಗುತ್ತೆ. ಇಲ್ಲಿ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಸರಿಯಾಗಿ ಎಂಟರ್ ಮಾಡಿ. ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾವನ್ನ ನೀವು ಸರಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾವನ್ನ ನೀವು ಸರಿಯಾಗಿ ಎಂಟರ್ ಮಾಡಿ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯುಡೈಸ್ ಪ್ಲಸ್ ಕಾಮನ್ ಲಾಗಿನ್ ಮುಂಚೆ ನಾವು ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ನಾವು ಸಪರೇಟ್ ಆಗಿ ನಾವು ಲಾಗಿನ್ ಆಗಬೇಕಾಗಿತ್ತು. ಈಗ 4 ಮಾಡ್ಯೂಲ್ಗಳು ಒಂದೇ ಬರುತ್ತೆ. ಈಗ ನಮಗೆ ಕಂಪ್ಲೀಟ್ ಸ್ಟೂಡೆಂಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕರೆಂಟ್ ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಸ್ಟೂಡೆಂಟ್ ಡೀಟೇಲ್ಸ್. ನಾವು ಮಾಡ್ತಾ ಇರೋದು ಪ್ರಶಸ್ತ್ ಆಪ್ಗೆ ಸ್ಟೂಡೆಂಟ್ ಡೀಟೇಲ್ಸ್ ಬೇಕು, ಅಷ್ಟನ್ನು ಮಾತ್ರ ಮಾಡ್ತೀವಿ. ನಾನು ಅಪಾರ್ ಮಾಡ್ಯೂಲ್ಗೆ ಹೋಗ್ತೀನಿ. ಅಪಾರ್ ಮಾಡ್ಯೂಲ್ಗೆ ಹೋಗಿ ಇಲ್ಲಿ
ಡೌನ್ಲೋಡ್ ಸ್ಟೂಡೆಂಟ್ ಅಪಾರ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇದು ನಿಮಗೆ ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ. ಈಗ ಫೈಲ್ ಮ್ಯಾನೇಜರ್ಗೆ ಬರ್ತೀರಾ, ಇಲ್ಲಿ ನೋಡಿ ಸ್ಟೂಡೆಂಟ್ ಅಪಾರ್ ಸ್ಟೇಟಸ್ ರಿಪೋರ್ಟ್ ಇಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನು ಕೂಡ ಓಪನ್ ಮಾಡ್ಕೊಳ್ಳಿ. ಇದು ಒಂದ್ ಕಡೆ ಇಟ್ಕೊಳ್ಳಿ. ಇನ್ನೊಂದು ಇಲ್ಲಿ ಟೆಂಪ್ಲೇಟ್ ಇತ್ತಲ್ಲ ಅದನ್ನು ಕೂಡ ಒಂದ್ ಕಡೆ ಇಟ್ಕೊಳ್ಳಿ. ಇಲ್ಲಿ ನೋಡಿ ಮೊದಲಿಗೆ ನೀವು ಈ ಟೆಂಪ್ಲೇಟ್ ಹೇಗಿದೆಯೋ ಅದೇ ತರ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಮೊದಲಿಗೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ನಾನು ಏನ್ ಮಾಡ್ತೀನಿ, ಮೊದಲಿಗೆ ಪ್ರತಿಯೊಂದು ಮಕ್ಕಳಿಗೂ ಎಸ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನೀವು ಈ ಡಾಕ್ಯುಮೆಂಟಿಗೆ ಬಂದ್ರೆ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ಗೆ ಕ್ಲಾಸ್ 1 ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೋಬಹುದು ಕ್ಲಾಸ್ 1 ರೋ 6 ಇಂದ ರೋ 12 ವರೆಗೂ ಇದೆ. ಯಾಕಂದ್ರೆ ಮುಂದೆ ಹೋದಾಗ ನಮಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಐಡಿಗೆ ಸ್ಟೂಡೆಂಟ್ ಪೆನ್ ನಂಬರ್ ನಾನು ಚೂಸ್ ಮಾಡ್ಕೊಳ್ತೀನಿ. ನೀವು ಜಸ್ಟ್ ಇಲ್ಲಿ ನೀವು ಫಸ್ಟ್ ಸ್ಟೂಡೆಂಟ್ ಪೆನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಗೆ ಅಷ್ಟು ಸ್ಟೂಡೆಂಟ್ಸ್ ಇಂದು ಪೆನ್ ನಂಬರ್ಗೆ ಡ್ರ್ಯಾಗ್ ಮಾಡಿಕೊಂಡು ನಂತರ ಜಸ್ಟ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ನೀವು ಕಾಪಿ ಮಾಡಿಕೊಂಡು ನಂತರ ಇಲ್ಲಿ ನೀವು CSV ಫೈಲ್ಗೆ ಬಂದು ಇಲ್ಲಿ ಈ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಸ್ಟ್ ಆಪ್ಷನ್ ಸಿಗುತ್ತೆ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ. ಜಸ್ಟ್ ಫಾರ್ ಎ ಮೂಮೆಂಟ್ ಕ್ಯಾನ್ಸಲ್ ಹಾಕೊಂಡಿರಿ. ನಂತರ ನೀವು ಇಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಮೊದಲಿಗೆ ಎಸ್ ಅಂತ ಸೇರಿಸ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ಸ್ಟೂಡೆಂಟ್ ನೇಮ್ ಅನ್ನ ನಾವು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಾನು ಅದೇ ಫೈಲ್ಗೆ ಬರ್ತೀನಿ. ಇಲ್ಲಿ ನೀವು ಸ್ಟೂಡೆಂಟ್ ನೇಮ್ ಅನ್ನ ಫಸ್ಟ್ ಸ್ಟೂಡೆಂಟ್ ಮೇಲೆ ಜಸ್ಟ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಅಷ್ಟು ಸ್ಟೂಡೆಂಟ್ಸ್ನ ನೀವು ಕೆಳಗಡೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡಿ ನಂತರ CSV ಫೈಲ್ಗೆ ಹೋಗಿ ಇಲ್ಲಿ ಏನು ಮಾಡ್ತೀರಾ, ಜಸ್ಟ್ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ಲಾಸ್ ID ವೆರಿ ಕೇರ್ಫುಲ್ ಆಗಿ ನೀವು ತಗೋಬೇಕಾಗುತ್ತೆ. ಇಲ್ಲಿ ನೋಡಿ BV ಅಂತ ಇದೆ. BV ಅಂತ ಇದ್ರೆ ಬಾಲವಾಟಿಕ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮುಂದಕ್ಕೆ ನೀವು ಎಲ್ಲಾ ಮಕ್ಕಳಿಗೂ SV ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇ ಸ್ಟೂಡೆಂಟ್ಗೆ SV1 ಅಂತ ಹಾಕೊಳ್ಳಿ. ನಂತರ ಅದನ್ನ ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಬಂದು ಜಸ್ಟ್ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋ ಫಿಲ್ ಅಂತ ಬರುತ್ತೆ. ಇನ್ನು ಉಳಿದ ಎಲ್ಲಾ ಮಕ್ಕಳದು ಇಲ್ಲಿ ಫಿಲ್ ಆಗ್ತಾ ಹೋಗುತ್ತೆ. ನಂತರ ಸೆಕ್ಷನ್ ಯಾವ ಸೆಕ್ಷನ್ ಇರುತ್ತೆ ಆ ಸೆಕ್ಷನ್ ಹಾಕೊಳ್ಳಿ. ಇಲ್ಲಿ ನಾನು ಎಲ್ಲಾ ಸೆಕ್ಷನ್ ಒಂದೇ ಸೆಕ್ಷನ್ ಇರೋದ್ರಿಂದ ಆಟೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಫಾದರ್ ನೇಮ್ ನಾವು ಇಲ್ಲಿ ಹಾಕೋಬೇಕಾಗುತ್ತೆ. ಮತ್ತೆ ಅದೇ ಫೈಲ್ಗೆ ಹೋಗ್ತೀನಿ ನಾನು. ಇಲ್ಲಿ ನಿಮಗೆ ಈ ಡಾಕ್ಯುಮೆಂಟ್ ಅಲ್ಲಿ ಫಾದರ್ ನೇಮ್ ಮತ್ತೆ ಮದರ್ ನೇಮ್ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ. ನಾನು ಮತ್ತೆ ಏನ್ ಮಾಡ್ತಾ ಇದ್ದೀನಿ, ಹಾಗೆ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟು ಮಕ್ಕಳು ಫಾದರ್ ನೇಮ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಫಸ್ಟ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಷ್ಟು ಮಕ್ಕಳ ಫಾದರ್ ನೇಮ್ಸ್ ಇಲ್ಲಿ ಬರ್ತಾ ಹೋಯ್ತು. ನಂತರ ಮದರ್ ನೇಮ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಮದರ್ ನೇಮ್ ಮತ್ತೆ ಫಾದರ್ ನೇಮ್ ಮ್ಯಾಂಡೇಟರಿ ಇರೋದ್ರಿಂದ ನೀವು ಫಾದರ್ ನೇಮ್ ಮತ್ತೆ ಮದರ್ ನೇಮ್ ಅನ್ನ ಇಲ್ಲಿ ಹಾಕೊಳ್ಳೋದು ಕಂಪಲ್ಸರಿ ಇರುತ್ತೆ. ನಂತರ ಅದೇ ತರ ಕಾಪಿ ಮಾಡ್ತಾ ಇದ್ದೀನಿ, ಇಲ್ಲಿ ಪೇಸ್ಟ್ ಮಾಡಿದೆ. ನಂತರ ಇಲ್ಲಿ ಗಾರ್ಡಿಯನ್ ನೇಮು ಏನು ಮ್ಯಾಂಡೇಟರಿ ಇಲ್ಲ, ಸೊ ನೀವು ಅದನ್ನ ಡಿಸ್ಕಾರ್ಡ್ ಮಾಡ್ಕೋಬಹುದು. ಯುಡೈಸ್ ಕೋಡ್ ಅನ್ನ ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆ ಯುಡೈಸ್ ಕೋಡ್ ಅನ್ನ ಇಲ್ಲಿ ಅಷ್ಟಕ್ಕೆ ಎಂಟರ್ ಮಾಡಿ ಜಸ್ಟ್ ಫಸ್ಟ್ ಬಾಕ್ಸ್ ಮೇಲೆ ಎಂಟರ್ ಮಾಡಿದ ನಂತರ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 345 ಅಂತ ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ನಾನು ಕ್ಲಿಕ್ ಮಾಡಿದ್ದೀನಿ. ಈಗ ಡ್ರ್ಯಾಗ್ ಮಾಡ್ತಾ ಬರ್ತೀನಿ. ಅಷ್ಟನ್ನು ನಾನು ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಷ್ಟನ್ನು ಡ್ರ್ಯಾಗ್ ಮಾಡಿ ಅದರ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಟೋ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟು ಕೂಡ ಇಲ್ಲಿ ಏನಾಗುತ್ತೆ, ಸೇಮ್ ಯುಡೈಸ್ ID ಬರುತ್ತೆ. ಇಲ್ಲಿ ಅಪಾರ್ ID ಕೂಡ ಮ್ಯಾಂಡೇಟರಿ ಇಲ್ಲ. ನೀವೇನ್ ಮಾಡ್ಬೋದು, ಅಪಾರ್ ID ಹಾಕೋಬೇಕು ಅಂದ್ರೆ ನೀವು ಮತ್ತೆ ಯುಡೈಸ್ ಮಾಡ್ಯೂಲ್ಗೆ ಹೋಗಿ ನೀವು ಯಾವ ತರಗತಿ ಮಕ್ಕಳು ಬೇಕು ಆ ತರಗತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಮಕ್ಕಳದು ಅಪಾರ್ ID ಕ್ರಿಯೇಟ್ ಆಗಿದ್ರೆ ಅಲ್ಲಿ ಸಿಗುತ್ತೆ. ಅದನ್ನ ಕಾಪಿ ಮತ್ತೆ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಹಾಕೊಳ್ಳಿ. ಅಥವಾ ನೀವು ಇಲ್ಲಿ ಹಾಕೊಳಕ್ ಆಗಲ್ಲ ಅಂದ್ರೆ ನೀವು ಬೇಕಾದ್ರೆ ನಂತರ ನೀವು ಸ್ಕ್ರೀನಿಂಗ್ ನ ಮಾಡ್ಬೇಕಾದ್ರೆ ಅಲ್ಲಿ ಎಡಿಟ್ ಅಲ್ಲಿ ನೀವು ಮಾಡ್ಕೋಬಹುದು. ಇಮೇಲ್ ID ಕೂಡ ಇಲ್ಲಿ ಏನು ಮ್ಯಾಂಡೇಟರಿ ಇಲ್ಲ. ನಂತರ ಸ್ಟೂಡೆಂಟ್ ಜೆಂಡರ್ ಮ್ಯಾಂಡೇಟರಿ ಇದೆ. ಸೊ ಅದಕ್ಕೆ ನೀವು ಏನ್ ಮಾಡಬೇಕು, ಇದೇ ಡಾಕ್ಯುಮೆಂಟ್ ಅಲ್ಲಿ ಜೆಂಡರ್ ಆಪ್ಷನ್ಗೆ ಹೋಗಿ ಇಲ್ಲಿ ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಷ್ಟು ಮಕ್ಕಳನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಜಸ್ಟ್ ಅಷ್ಟು ಸೆಲೆಕ್ಟ್ ಮಾಡೋದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ನಂತರ ಇಲ್ಲಿ ಬಂದು ಫಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಡೇಟ್ ಆಫ್ ಬರ್ತ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಮಕ್ಕಳು ಡೇಟ್ ಆಫ್ ಬರ್ತ್ ನಿಮಗೆ ಈ ಡಾಕ್ಯುಮೆಂಟ್ ಅಲ್ಲಿ ಸಿಗಲ್ಲ.
ಇದನ್ನು ನೀವು ಯುಡೈಸ್ ಮಾಡ್ಯೂಲ್ಗೆ ಹೋದರೆ ಇಲ್ಲಿ ಅಪಾರ್ ಐ ಡಿ ಮಾಡೋದಲ್ಲಿ ಹೇಳಿದ್ನಲ್ಲ, ಅಪಾರ್ ಮಾಡ್ಯೂಲ್ಗೆ ಹೋಗ್ಬಿಟ್ಟು ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ಬೇಕೋ ಆ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ, ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಡೇಟ್ ಆಫ್ ಬರ್ತ್ ಸಿಗುತ್ತೆ. ಆ ಡೇಟ್ ಆಫ್ ಬರ್ತ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಮೊಬೈಲ್ ನಂಬರ್ ಕೂಡ ನಿಮಗೆ ಇಲ್ಲೇ ಯುಡೈಸ್ ಮಾಡ್ಯೂಲ್ ಅಲ್ಲಿ ಕೆಳಗಡೆ ಮೊಬೈಲ್ ನಂಬರ್ ಕೂಡ ಇಲ್ಲೇ ಸಿಗುತ್ತೆ. ಮೊಬೈಲ್ ನಂಬರ್ ನೀವು ಇಲ್ಲೇ ಹಾಕೋಬಹುದು. ನಂತರ ಬಂದ್ರೆ ಇಲ್ಲಿ ಫ್ಯಾಮಿಲಿ ಎಕನಾಮಿಕ್ ಕಂಡೀಷನ್, ನಿಮಗೆ ಆ ಮಕ್ಕಳು ಎಕನಾಮಿಕ್ ಕಂಡೀಷನ್ ಏನು ಅಂತ ಗೊತ್ತಿರುತ್ತೆ ಕ್ಲಾಸ್ ಟೀಚರ್ ಆಗಿರೋದ್ರಿಂದ. ನೀವು ಮೀಡಿಯಂ ಇದೆಯೋ, ಲೋ ಇದೆಯೋ, ಹೈ ಇದೆಯೋ ಅಂತ ನೋಡ್ಕೊಂಡು ಕೊಡ್ಕೊಳ್ಳಿ. ನಂತರ ಇಲ್ಲಿ ಲೆಫ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ರೈಟ್ ಸೈಡಿಗೆ ಬಂದರೆ ಮೇಕ್ ಎ ಕಾಪಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡಿವೈಸ್ಗೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮ್ಮ ಮೊಬೈಲ್ ಪಾತು ನೀವು ಹೇಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಫೋಲ್ಡರ್ನ ಮಾಡ್ಕೊಳ್ಳಿ, ಪ್ರಶಸ್ತ್ ಅಂತ ಒಂದು ಫೋಲ್ಡರ್ ಮಾಡಿಕೊಂಡು ನಂತರ ಅದರೊಳಗಡೆ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಾಗುತ್ತೆ, ಬಲ್ಕ್ ಅಪ್ಲೋಡಲ್ಲಿ CSV ಫೈಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದನ್ನು ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ವಿಡಿಯೋ ನೋಡಿ ನಂತರ ಅಪ್ಲೋಡನ್ನು ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.